ಎಲ್ರಿಗೂ ನಮಸ್ಕಾರ. NCG ಸಂಸ್ಥೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು VAOಗೆ ಕನ್ನಡ ಏನು ಬರುತ್ತೆ ಪೇಪರ್ 2ನಲ್ಲಿ, ಸೊ ಅದಕ್ಕೆ ಅಂತ ಅಂದರೆ ಲಿಟ್ರೇಚರ್ ಪಾರ್ಟ್ ಅಂತ ತೊಗೊಂಡಾಗ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಸ್ ಕೇಳೋದು ಜಾಸ್ತಿ ಇರುತ್ತೆ. ಸೊ ಅದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ವಿ, ಇದು ಎರಡನೇ ವಿಡಿಯೋ ಆಗಿರುತ್ತೆ. ಯಾರ್ಯಾರು ಮೊದಲನೇ ಪಾರ್ಟ್ ನೋಡಿಲ್ಲ, ಸೊ ಈ ವಿಡಿಯೋ ಕೆಳಗಡೆ ಆ ಲಿಂಕ್ನ ನಾವು ಪೋಸ್ಟ್ ಮಾಡಿರ್ತೀವಿ, ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ, ದಯವಿಟ್ಟು ಅದನ್ನ ಹೋಗಿ ನೋಡಿ. ಯಾಕಂತ ಅಂದರೆ ಇವಾಗ ನಿಮಗೆ ಲಿಟ್ರೇಚರ್ ಪಾರ್ಟ್ ಕೂಡ ಬಂದೇ ಬರುತ್ತೆ. ಸೊ ಅದರಲ್ಲಿ ಈ ಕ್ವಶನ್ಸು 100% ಎಕ್ಸ್ಪೆಕ್ಟೆಡ್ ಇರ್ತಾ ಹೋಗುತ್ತೆ. ಈ ನಾನು ಮಾಡೋ ವಿಡಿಯೋದಲ್ಲಿ ಯಾವ್ದಾದ್ರು ಅಟ್ಲೀಸ್ಟ್ 1 ಅಥವಾ 2 ಕ್ವಶನ್ ಬರೋ ಚಾನ್ಸಸ್ಸು ನಿಮಗೆ ಜಾಸ್ತಿ ಇರ್ತಾ ಹೋಗುತ್ತೆ. ಆ್ಯಂಡ್ ಐ ಹೋಪ್ ಎಲ್ಲರೂ ಕೂಡ PC ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀರಾ. HK ಹಾಗೆ ನಾನ್ HK ಎಕ್ಸಾಮ್ ಕಂಡಕ್ಟ್ ಆಗಿತ್ತು. PC ಸಿವಿಲ್ KEAನೇ ಕಂಡಕ್ಟ್ ಮಾಡೋದ್ರಿಂದ ನಿಮಗೆ PCನೂ ಹೌದು, ಹಾಗೆ VAOನೂ ಕೂಡ ಹೌದು. ನಾವು ಕ್ವಶನ್ ಪ್ಯಾಟ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ PCಲಿ ಏನಾಗಿದೆಯೋ ಕ್ವಶನ್ಸ್ ಏನು ಕೇಳಿರೋ, ಸೊ ನಮ್ಮ ಕ್ಲಾಸಸ್ಸಲ್ಲಿ ಅದು ಕವರ್ ಆಗಿದೆ. ಸ್ಟೂಡೆಂಟ್ಸ್ಗಳು ಹೇಳ್ತಿದ್ರು ಕವರ್ ಆಗಿದೆ ಮ್ಯಾಮ್ ಅಂತ ಅಂದ್ಬಿಟ್ಟು ಅಂತ. ಸೊ ಯಾರ್ಯಾರು VAOಗೆ ಕ್ಲಾಸಸ್ ನೋಡ್ತಿದ್ದೀರಾ, ಅದು ಆಫ್ಲೈನ್ ಇರ್ಬೋದು ಅಥವಾ ಆನ್ಲೈನ್ ಇರ್ಬೋದು, ನೀವು ಇನ್ಸ್ಟಿಟ್ಯೂಷನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನಿಮಗೆ ಕಾಂಪ್ಲಿಮೆಂಟರಿಯಾಗಿ ನಾವು ಟೆಸ್ಟ್ ಸೀರೀಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ಇನ್ಸ್ಟಿಟ್ಯೂಷನ್ನ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ಸೊ ನಿಮ್ಗೆ ಇಲ್ಲಿ ಸ್ಕ್ರೋಲ್ ಆಗ್ತಿರುತ್ತೆ, ಆ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಏನನ್ನ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅಂತ ಅಂದರೆ, ಎಲ್ರಿಗೂ ಕೂಡ ಸಾಹಿತ್ಯ ಅಕಾಡೆಮಿ ಅವಾರ್ಡ್ಗಳ ಬಗ್ಗೆ ಗೊತ್ತಿರುತ್ತೆ, ಹೌದಲ್ವಾ. ಕೇಂದ್ರದಲ್ಲಿ ಬಂತು ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಸಿಗುತ್ತೆ ನಿಮಗೆ. ಕರ್ನಾಟಕ ಬಂತು ಅಂದರೆ ಕರ್ನಾಟಕದಲ್ಲೂ ಕೂಡ ಸಾಹಿತ್ಯ ಅಕಾಡೆಮಿ ಅವಾರ್ಡು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಕರ್ನಾಟಕ ಬಂತು ಅಂದಾಗ 3 ಥರ ಇದೆ ಅದರಲ್ಲಿ, ಓಕೆನಾ. ಸೊ ಅದನ್ನು ಕೂಡ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಆ್ಯಂಡ್ ಇವಾಗ ನಮಗೆ ಕರೆಂಟ್ ಅಫೇರ್ಸ್ ಅಪ್ಲೈ ಆಗೋ ಹಾಗೆ ಪ್ರೆಸೆಂಟು ಆ ಅವಾರ್ಡ್ಸು ಯಾರ್ಯಾರಿಗೆ ಸಿಕ್ಕಿದೆ ಆ್ಯಂಡ್ ಯಾವ್ಯಾವ ಕೃತಿಗೆ ಸಿಕ್ಕಿದೆ ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ, ಓಕೆನಾ. ಫಸ್ಟ್ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿರೋದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್. ಲಾಸ್ಟ್ ನಾನು ಹೀಗೆ ಮಾಡಿದ್ದು ಅದೇ ರೀತಿ ಇದರಲ್ಲೂ ಕೂಡ ಮಾಡ್ತಿದ್ದೀನಿ. ಇದರಲ್ಲಿ ನಿಮಗೆ GK ಪಾರ್ಟ್ ಕೂಡ ಕವರ್ ಆಗುತ್ತೆ. ಏನು GK ಪಾರ್ಟ್ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಅದು ಅಂತ ಅಂದರೆ ಆ ಅವಾರ್ಡ್ ಕೊಡ್ತಾರಲ್ಲ, ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೊಡ್ತಾರಲ್ಲ, ಸೊ ಅದ್ರ ಬಗ್ಗೆ ಡೀಟೇಲ್ಸ್, ಅದು ಯಾವಾಗ ಸ್ಥಾಪನೆ ಆಯಿತು, ಅದು ಯಾವ ಸಚಿವಾಲಯ ಅಂಡರ್ ಬರುತ್ತೆ, ಆ ತರಹದ ಸೂಕ್ಷ್ಮ ಮಾಹಿತಿನ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಅಂತಲೂ ಕೂಡ ಅಂತಾರೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೂಡ ಅಂತಾರೆ, ಓಕೆನಾ. ಸೊ ಅದರಲ್ಲಿ ಕನ್ಫ್ಯೂಷನ್ಸ್ ಬೇಡ. ಇದು ಯಾವಾಗ ಸ್ಥಾಪನೆ ಆಗಿದ್ದು? 1954 12th ಮಾರ್ಚ್, ಓಕೆನಾ. ಸೊ ನೆಕ್ಸ್ಟು ಯಾರು ಇದನ್ನ ಎಸ್ಟಾಬ್ಲಿಷ್ ಮಾಡಿರೋದು? ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದನೇ ಇದು ಮಾಡಿರುವಂಥದ್ದು. ಇದು ಪ್ರೈವೇಟ್ ಆರ್ಗನೈಸೇಷನ್ ಅಲ್ಲ, ಓಕೆನಾ. ಸೊ ಹಾಗಾದ್ರೆ ಯಾವ ಮಿನಿಸ್ಟ್ರಿ ಅಂಡರ್ ಇದು ಬರುತ್ತಪ್ಪ ಅಂತ ಅಂದ್ರೆ, ಮಿನಿಸ್ಟ್ರಿ ಆಫ್ ಕಲ್ಚರ್, ಗೌರ್ಮೆಂಟ್ ಆಫ್ ಇಂಡಿಯಾ, ಸಂಸ್ಕೃತಿ ಸಚಿವಾಲಯದ ಕೆಳಗಡೆ ಇದು ಬರ್ತಾ ಹೋಗುತ್ತೆ. ಕೇಂದ್ರ ಕಚೇರಿ ಎಲ್ಲಿದೆ? ರವೀಂದ್ರ ಭವನ್, ನ್ಯೂ ಡೆಲ್ಲಿ. ಸೊ ಇದರ ಸ್ಟೇಟಸ್ ಏನು, ಇದರ ಸ್ಥಾನ ಏನು ಅಂತ ನೋಡೋದಾದ್ರೆ, ಇಂಡಿಯಾಸ್ ನ್ಯಾಷನಲ್ ಅಕಾಡೆಮಿ ಆಫ್ ಲೆಟರ್ಸ್, ಇದೊಂದು ಆಟೋನಮಸ್ ಆರ್ಗನೈಸೇಷನ್. ಈವೊಂದು ಅದು ನಿಮಗೆ ಸಂಸ್ಕೃತಿ ಸಚಿವಾಲಯ ಕೆಳಗಡೆ ಬಂದರೂ ಕೂಡ, ಸೊ ಆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಯಾರು ತಗೋಬೇಕು, ಆ ಸೆಲೆಕ್ಟ್ ಮಾಡೋದೆಲ್ಲ ಏನಿರುತ್ತೆ ಆಟೋನಮಸ್ ಅಥಾರಿಟಿ ಆಗಿರುತ್ತೆ. ಸೊ ಅವ್ರಿಗೆ ಆ ಆಟೋನಮಸ್ ಅಥಾರಿಟಿನ ಕೊಟ್ಟಿರ್ತಾರೆ, ಓಕೆನಾ. ಸೊ ಆದ್ರಿಂದ ಈ ಆರ್ಗನೈಸೇಷನ್ ತುಂಬ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಈ ಏನು ಅವಾರ್ಡ್ ಏನು ಕೊಡ್ತಾರೆ, ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಏನು ಕೊಡ್ತಾರೆ, ಸೊ ಇದರಲ್ಲಿ ಎಷ್ಟು ಭಾಷೆಗಳಿಗೆ ಅವರು ಕೊಡ್ತಿದ್ದಾರೆ ಅಂತ ಅಂದರೆ 24 ಭಾಷೆಗಳಿಗೆ, ಭಾರತದ 24 ಭಾಷೆಗಳಿಗೆ ಅವರು ಕೊಡ್ತಿದ್ದಾರೆ. ನಾನು ಈ ವಿಡಿಯೋದಲ್ಲಿ ಕನ್ನಡದ ಮಾತ್ರ ಡಿಸ್ಕಸ್ ಮಾಡ್ತೀನಿ, ಯಾಕಂದ್ರೆ ನಿಮ್ಗೆ ಎಕ್ಸಾಮಲ್ಲಿ ಬರೋದು ಕನ್ನಡದ ಮಾತ್ರ, ಓಕೆನಾ. ಸೊ ಇದರಲ್ಲಿ ಯಾವ ಥರ ಅವಾರ್ಡ್ನ ಅವರು ರಿಸೀವ್ ಮಾಡ್ತಾರೆ ಅಂತ ನೋಡೋಣ. ಪ್ರೆಸೆಂಟೆಡ್ ಬೈ ಸಾಹಿತ್ಯ ಅಕಾಡೆಮಿ, ನ್ಯೂ ಡೆಲ್ಲಿ. ಇದನ್ನ ಎಷ್ಟು ವರ್ಷಕ್ಕೆ, ಅಥವಾ ಏನು ಇಯರ್ಲಿ ಟ್ವೈಸ್, ಅಥವಾ ವರ್ಷಕ್ಕೆ ಒಂದೇ ಸತಿನ, ಅಥವಾ 2 ವರ್ಷಕ್ಕೆ ಒಂದ್ಸತಿನ ಅಂತ ನೋಡೋದಾದ್ರೆ ಆನ್ಯುವಲಿ ಅಂತ ಅಂದ್ರೆ ವರ್ಷಕ್ಕೆ ಒಂದ್ಸತಿ ಅವರು ಆ ಅವಾರ್ಡ್ಸ್ನ ಅವರು ನಿಮಗೆ ಕೊಡ್ತಾ ಹೋಗ್ತಾರೆ, ಓಕೆನಾ. ಸೊ ಇದರಲ್ಲಿ ಕ್ಯಾಶ್ ಪ್ರೈಸ್ ಎಷ್ಟಿರುತ್ತಪ್ಪ ಅಂತಂದ್ರೆ 1 ಲಕ್ಷ ಇರುತ್ತೆ. ಸೊ ಅದ್ರ ಜೊತೆಗೆ ಕಾಪರ್ ಪ್ಲೇಟ್ ಕೂಡ ಅವರು ನಿಮಗೆ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್, ಸೊ ಹಾಗಾದ್ರೆ ಯಾವ ಕೃತಿಗೆ ಕನ್ನಡದಲ್ಲಿ ಈ ಅವಾರ್ಡ್ ಸಿಕ್ಕಿದೆ ಅಂತ ನೋಡೋದಾದ್ರೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಯಾಕೆ ಅಂದ್ರೆ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಅಂತ ಬಂತು ಅಂದಾಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯಾರು ಪಡ್ಕೊಂಡಿದ್ದಾರೆ ಮತ್ತೆ ಯಾವ ಕೃತಿಗೆ ಅನ್ನೋದು ಕೂಡ ತುಂಬಾ ಸತಿ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳಿದ್ದಾರೆ, ಪೇಸ್ ಅಲ್ಲಿ ಕೇಳಿದ್ದಾರೆ. ಸೊ ಅದು KA ಆಗಿರ್ಲಿ ಅಥವಾ KPSC ಆಗಿರ್ಲಿ, ಈ ಕಾನ್ಸೆಪ್ಟ್ ನಿಮಗೆ ತುಂಬಾ ಇಂಪಾರ್ಟೆಂಟ್. ಸೊ 2025 ಅಂತ ತಗೊಂಡಾಗ ಕನ್ನಡ ಭಾಷೆಯಲ್ಲಿ ಯಾರು ತಗೊಂಡಿದ್ದಾರೆ ಅಂತ ಅಂದ್ರೆ ಅಮರೀಶ್ ನುಗಡೋಣಿ ಅಂತ, ಓಕೆನಾ. ಸೊ ಯಾವ ಕೃತಿಗೆ ತಗೊಂಡಿದ್ದಾರೆ? ದಡ ಸೇರಿಸು ತಂದೆ, ಕನ್ನಡದಲ್ಲಿ ಬರೀತೀನಿ, ದಡ ಸೇರಿಸು
ತಂದೆ. ಓಕೆನಾ, ಐ ಹೋಪ್ ನಿಮ್ಗೆ ನನ್ನ ಕನ್ನಡ ಹ್ಯಾಂಡ್ ರೈಟಿಂಗ್ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಸೊ ದಡ ಸೇರಿಸು ತಂದೆ ಈ ಕೃತಿಗೆ ಅವರಿಗೆ ಅವಾರ್ಡ್ ಸಿಕ್ಕಿರೋದು. ಸೊ ಲಿಟರರಿ ಕ್ಯಾಟಗರಿ ಬಂತು ಅಂದ್ರೆ ಯಾವ ವರ್ಗ ಅಂತ ತಗೊಂಡಾಗ ಕಥಾ ಸಂಕಲನ, ಇಂಗ್ಲಿಷಲ್ಲಿ ಅದನ್ನ ಶಾರ್ಟ್ ಸ್ಟೋರೀಸ್ ಅಂತ ಹೇಳ್ತಾರೆ, ಅದು ಕೂಡ ಬರೋ ಚಾನ್ಸಸ್ ಇದೆ. ಸೊ ಯಾವುದೇ ಒಂದು ಕೃತಿಗೆ ಏನೇ ಅವಾರ್ಡ್ ಬಂತು ಅಂದ್ರೂ ಕೂಡ ಅದು ಯಾವ ಟೈಪ್ ಆಫ್ ವರ್ಗಕ್ಕೆ ಸೇರಿದೆ, ಅದು ಕಥಾ ಸಂಕಲನ ಅಥವಾ ಕವನ ಸಂಕಲನ, ಕಾದಂಬರಿನ, ಆ ಥರ ನಿಮಗೆ ಕ್ವಶನ್ಸ್ ಕೂಡ ರೈಸ್ ಆಗುತ್ತೆ. ಪೇರ್ಸ್ ಅಲ್ಲಿ ಕೇಳ್ಬೋದು, ಪ್ರಾಬ್ಲಮ್ ಏನಿಲ್ಲ. ಸೊ ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟು. ಓಕೆನಾ, ಸೊ ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬಾರ್ದು. ಆ್ಯಂಡ್ ಇನ್ನೊಂದು ವಿಷಯ, ಯಾರ್ಯಾರು ವಿ ಕಂಪ್ಲೀಟ್ ಸಿಲೆಬಸ್ ಮುಗಿಸಿದ್ದೀರಾ ಗೊತ್ತಾ, ಅವ್ರಿಗೆ ನಾವು ಎವ್ರಿ ಸಂಡೇಸು ಕಾಂಪ್ರಹೆನ್ಸಿವ್ ಟೆಸ್ಟು ಲಾಂಚ್ ಮಾಡಿದ್ದೀವಿ. ನಿಮಗೆ ಮಾರ್ನಿಂಗ್ ಪೇಪರ್ 1 ಇರುತ್ತೆ, ಮಧ್ಯಾಹ್ನ ಪೇಪರ್ 2 ಇರುತ್ತೆ. ಸೊ ಅದರಲ್ಲೂ ಕೂಡ ನಿಮಗೆ ಸಿನಾಪ್ಸಿಸ್ ಕೂಡ ನಾವು ಪ್ರೊವೈಡ್ ಮಾಡ್ತಿದ್ದೀವಿ. ಕನ್ನಡ ಹಾಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತೆ. ನಿಮಗೆ ಅದು ಶೆಡ್ಯೂಲ್ ಆಗಿರುತ್ತೆ 10 to 12 ಹಾಗೆ 2 to 4 ಅಂತ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರ ಇನ್ಸ್ಟಿಟ್ಯೂಷನ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ನನಗೆ ಸಂಡೇಸ್ ಬರೆಯೋದಕ್ಕೆ ಆಗಲ್ಲ, ನಾನು ಟೈಮಲ್ಲಿ ಬ್ಯುಸಿ ಇದ್ದೀನಿ ಅಂತ ಅನ್ನೋರು ಕೂಡ ನೀವೇನು ಮಾಡ್ಬೋದು, ಬೇರೆ ಮೂಲಕ ನೀವು ಅದನ್ನು ಆಕ್ಸೆಸ್ ಪಡ್ಕೊಳ್ಬೋದು. ಅದನ್ನು ನೀವು ಇನ್ಸ್ಟಿಟ್ಯೂಷನ್ನ ಕಾಂಟ್ಯಾಕ್ಟ್ ಮಾಡಿನೇ ತಗೊಳ್ಬೇಕಾಗತ್ತೆ. ಓಕೆನಾ, ಸೊ ಹಾಗಾದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವಾರ್ಡ್ಸ್ ಬಂತು ಅಂತ ಅಂದರೆ ಏನೇನಿದೆ ಅನ್ನೋದನ್ನ ನೋಡೋಣ. ಇದರಲ್ಲೂ ಕೂಡ ಏನಾಗುತ್ತೆ, ಯಾವಾಗ ಸ್ಥಾಪನೆ ಆಗಿರೋದು ಅದೆಲ್ಲನೂ ಕೂಡ ನಮ್ಗೆ ಇಂಪಾರ್ಟೆಂಟು. 1964 ಅಲ್ಲಿ ಇದು ಸ್ಥಾಪನೆ ಆಗಿರುವಂಥದ್ದು. ಎಸ್ಟಾಬ್ಲಿಷ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ, ಅದು ಗೌರ್ಮೆಂಟ್ ಆಫ್ ಇಂಡಿಯಾ, ಇದು ಗೌರ್ಮೆಂಟ್ ಆಫ್ ಕರ್ನಾಟಕ. ಇದರಲ್ಲಿ ಯಾವ ಇಲಾಖೆ ಅಂಡರ್ ಬರುತ್ತೆ ಅಂತಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೆಳಗಡೆ ಬರುವಂಥದ್ದು. ಓಕೆನಾ, ಕನ್ನಡ ಅಂಡ್ ಕಲ್ಚರ್, ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಅಂಡ್ ಕಲ್ಚರ್. ನೆಕ್ಸ್ಟ್ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರಿನಲ್ಲಿ ಇರುವಂಥದ್ದು. ಇರೋದು ಸ್ಟ್ಯಾಟಸ್ ಏನಂತ ನೋಡೋದಾದ್ರೆ ಆಟೋನಮಸ್ ಲಿಟ್ರರಿ ಅಕಾಡೆಮಿ ಆಫ್ ದ ಗೌರ್ಮೆಂಟ್ ಆಫ್ ನಿಮಗೆ ಕರ್ನಾಟಕ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಬಂತು ಅಂತ ಅಂದ್ರೆ ಅದು ಕೇಂದ್ರ ಸರ್ಕಾರ ಕೊಡುವಂಥದ್ದು. ಸೊ ಆಲ್ ಓವರ್ ಇಂಡಿಯಾ ನಾವು ಕನ್ಸಿಡರ್ ಮಾಡ್ಬೇಕು, ಅದಕ್ಕೆ 24 ಲ್ಯಾಂಗ್ವೇಜ್ ಇದೆ. ಸೊ ಇದು ನಮ್ಮ ಸ್ಟೇಟ್ ಗೌರ್ಮೆಂಟೇ ಕೊಡೋದ್ರಿಂದ ಸೊ ಕನ್ನಡ ಲ್ಯಾಂಗ್ವೇಜಿಗೆ ಮಾತ್ರ ನಾವು ಇದನ್ನ ಕೊಡ್ತೀವಿ. ಓಕೆನಾ, ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇರಲ್ಲ. ಮತ್ತೆ ಅದು ನೀವು ಸಂವಿಧಾನ ಓದ್ಬೇಕಾದ್ರೆ 22 ಭಾಷೆ, ಅದಕ್ಕೆ ಕನ್ಫ್ಯೂಷನ್ ಆಗ್ಬಿಡಿ ದಯವಿಟ್ಟು. ಸೊ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಎಷ್ಟು ಭಾಷೆಗಳಿಗೆ ಅವಾರ್ಡ್ಸ್ ಕೊಡ್ತಾರೆ ಅಂತಂದ್ರೆ 24 ಭಾಷೆಗಳಿಗೆ ಅವಾರ್ಡ್ಸ್ ಕೊಡ್ತಾರೆ ಅನ್ನೋದು ತಲೆಯಲ್ಲಿ ರಿಜಿಸ್ಟರ್ ಆಗಬೇಕು. ಓಕೆನಾ, ಸೊ ಇದರಲ್ಲಿ 3 ತರಹದ ಪ್ರಶಸ್ತಿನ ಕೊಡ್ತಾರೆ. ಗೌರವ ಪ್ರಶಸ್ತಿ ಅಂತ. ಓಕೆನಾ, ಸೊ ಗೌರವ ಪ್ರಶಸ್ತಿ ಯಾರಿಗೆ ಸಿಗ್ತಿದೆ ಅಂತ ಅಂದ್ರೆ 5 ಜನಕ್ಕೆ ಸಿಗ್ತಿದೆ. ಇವರಿಗೆ ಏಜ್ ಏನು ಫಿಗರ್ ಔಟ್ ಮಾಡಿದ್ರ ಅಂತಂದ್ರೆ 60 ಇಯರ್ಸ್ ಇರುವಂತವ್ರಲ್ಲಿ 5 ಜನನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಪ್ರೊಫೆಸರ್ ಶಿವರಾಮಯ್ಯ ಬೆಂಗಳೂರವರು, ಚಂದ್ರಶೇಖರ ತಾಳ್ಯ ಚಿತ್ರದುರ್ಗ, ಚಂದ್ರಕಾಂತ ಪೋಕಳೆ ಬೆಳಗಾವಿ, ಡಾಕ್ಟರ್ ವಸುಂಧರಾ ಭೂಪತಿ ಬಳ್ಳಾರಿ, ಎಸ್ ತುಕಾರಾಮ್ ಮೈಸೂರು. ಓಕೆನಾ, ಸೊ 5 ಜನ ಸೆಲೆಕ್ಟ್ ಆಗಿದ್ದಾರೆ. ಇವ್ರಿಗೆಲ್ಲಾನು ಕೂಡ 60 ವರ್ಷ ಆಗಿದೆ. ಗೌರವ ಪ್ರಶಸ್ತಿ ಕೊಡುವಂಥದ್ದು. ಓಕೆನಾ, ಎಷ್ಟು ಜನ? 5 ಜನ. ಎಷ್ಟು ದುಡ್ಡನ್ನ ಕೊಡ್ತಾರೆ? 50,000ನ ಕೊಡ್ತಾರೆ. ಓಕೆನಾ, ಸೊ ನೆಕ್ಸ್ಟ್ ಸಾಹಿತ್ಯ ಶ್ರೀ ಪ್ರಶಸ್ತಿ. ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ? 10 ಜನ ಸೆಲೆಕ್ಟ್ ಆಗಿದ್ದಾರೆ. ಇವ್ರ ಏಜ್ ಬಂತು ಅಂದರೆ 50 to 60 ಇಯರ್ಸ್ ಇರ್ತಾ ಹೋಗುತ್ತೆ. ಓಕೆನಾ, ಸೊ 10 ಜನದಲ್ಲಿ ಐ ಜಸ್ಟ್ ರೀಡ್ ಔಟ್. ಸೊ ನೀವು ಅದನ್ನ ಸ್ಕ್ರೀನ್ಶಾಟ್ ತಗೊಳ್ಬೋದು, ಬಟ್ ನಾನು ಒಂದ್ಸತಿ ರೀಡ್ ಔಟ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ನಿಷ್ಠೆ ರುದ್ರಪ್ಪ ಬಳ್ಳಾರಿಯವರು, ವೀರೇಶ ಬಡಿಗೇರ ಬಾಗಲಕೋಟೆಯವರು, CG ಲಕ್ಷ್ಮೀಪತಿ ಚಿತ್ರದುರ್ಗ, ಕನ್ನಡಿಗ ನಾರಾಯಣ ಬೆಂಗಳೂರವರು, ರೂಪಾ ಹಾಸನದವರು, ಜಯರಾಮ ರಾಯಪುರ ವಿಜಯಪುರದವರು, ಕುಮುದಾ ಸುಶೀಲ್ ದಾವಣಗೆರೆ, ಡಾಕ್ಟರ್ ನಾಗರಾಜು ರಾಮನಗರ, ಓ ಬಶೀರ್ ಮಂಗಳೂರವರು, ಮತ್ತೆ ಜ್ಯೋತಿ ಬೆಂಗಳೂರವರು. ಸೊ ಹಾಗಾದ್ರೆ ಇವರಿಗೆ ಎಷ್ಟು ದುಡ್ಡು ಕೊಡ್ತಾರಪ್ಪ ಅಂತಂದ್ರೆ ಇಂಡಿವಿಜುವಲ್ಗೆ 25,000 ರುಪೀಸ್ ಇವರು ಕೊಡ್ತಾರೆ. ಓಕೆನಾ, ಗೌರವ ಪ್ರಶಸ್ತಿ ಬಂತು ಅಂದ್ರೆ 50,000, ಸಾಹಿತ್ಯ ಶ್ರೀ ಪ್ರಶಸ್ತಿ ಬಂತು ಅಂದ್ರೆ 25,000. ಒಂದು ನಿಮಗೆ ಏನ್ ಮಾಡ್ಬೋದು ಗೊತ್ತಾ? ಸೊ ಇವಾಗ ಕ್ಯಾಟಗರೀಸ್ ಕೊಟ್ಟು ಅಂತ ಅಂದ್ರೆ ಸಾಹಿತ್ಯ ಶ್ರೀ ಪ್ರಶಸ್ತಿ ಇರ್ಬೋದು, ಮತ್ತೆ ನಿಮಗೆ ಗೌರವ ಪ್ರಶಸ್ತಿ ಇರ್ಬೋದು, ದತ್ತಿ ಪ್ರಶಸ್ತಿಗಳು ಕೊಡ್ತಾರಲ್ಲ, ಸೊ ಅದು ಒಂದ್ ಕಡೆ ಕೊಟ್ಟು ಎಷ್ಟು ಅಮೌಂಟ್ ಕೊಡ್ತಾರೆ ಅನ್ನೋದನ್ನ ಕೊಡ್ಬೋದು. ಇಲ್ಲ ಅಂದ್ರೆ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅಂತಾನು ಕೂಡ ಕೊಡಬಹುದು. ಓಕೆನಾ, ಸೊ ಇದೆಲ್ಲ ಕೊಡೋದು ಯಾವುದು? ಕರ್ನಾಟಕ ಸಾಹಿತ್ಯ ಅಕಾಡೆಮಿ. ಇದು ತುಂಬಾ ಇದೆ. ವಾರ್ಷಿಕ ಪ್ರಶಸ್ತಿಲಿ ನೀವು ನೋಡಿದಾಗ 17 ವಿಭಾಗಗಳಿಗೆ ಕೊಟ್ಟಿದ್ದಾರೆ. ಸೊ ನಾನು ಅದನ್ನ ಜಸ್ಟ್ ನಿಮಗೆ ಟೇಬಲ್ ಅಲ್ಲಿ ಹಾಕಿದ್ದೀನಿ, ನಾನು ಅದನ್ನ ಓದ್ತೀನಿ ಕೂಡ. ಸೊ ಯಾರ್ಯಾರು ಅದನ್ನ ಲಿಸ್ಟ್ ಡೌನ್ ಮಾಡ್ಬೇಕಂತ ಇದ್ದೀರೋ ದಯವಿಟ್ಟು ಸ್ಕ್ರೀನ್ಶಾಟ್ನ ತಗೊಂಡು ನೀವು ಏನ್ ಮಾಡ್ಬೋದು, ಲಿಸ್ಟ್ ಡೌನ್ ಮಾಡ್ಬೋದು. ಸೊ ಎಂತವ್ರಿಗೆ ಇದನ್ನ ಕೊಡ್ತಾರೆ ಅಂತ ಅಂದ್ರೆ 2024ರಲ್ಲಿ ಪ್ರಥಮ ಬಾರಿಗೆ ಪ್ರಕಟವಾದ ಪುಸ್ತಕಗಳಿಗೆ ಇದನ್ನ ಕೊಡುವಂಥದ್ದು. ಯಾವ ಅವಾರ್ಡು? ವಾರ್ಷಿಕ ಪುಸ್ತಕ ಪ್ರಶಸ್ತಿಗಳಂತ 17 ವಿಭಾಗದಲ್ಲಿ ಸೆಲೆಕ್ಟ್ ಆಗಿದೆ.
25,000 ಇವ್ರಿಗೆ ಕೊಡುವಂಥದ್ದು. ಸಾಹಿತ್ಯ ಶ್ರೀ ಕೂಡ 25,000, ಇದಕ್ಕೂ ಕೂಡ 25,000. ಸೊ ಇದನ್ನ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹಾಕಿದ್ದೀನಿ. ಅಂತಂದ್ರೆ ಈ 17 ವಿಭಾಗಗಳು ಯಾವುದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಜಸ್ಟ್ ಬ್ರೀಫ್ ಇನ್ಫಾರ್ಮೇಶನ್ ಅಷ್ಟೇ ಇದು. ನೆಕ್ಸ್ಟ್ ದತ್ತಿ ಬಹುಮಾನಗಳು 2024ರಲ್ಲಿ ವಿವಿಧ ದತ್ತಿ ಬಹುಮಾನಗಳಿಗೆ 11 ಕೃತಿಗಳು ಆಯ್ಕೆಯಾಗಿದೆ. ಅದರಲ್ಲಿ ಬಂತು ಅಂತಂದ್ರೆ 17 ವಾರ್ಷಿಕ ಪುಸ್ತಕ ಪ್ರಶಸ್ತಿ ಬಂತು ಅಂದ್ರೆ ಇದರಲ್ಲಿ 11. ಓಕೆನಾ? ಸೊ 17 ಯಾವ್ದ್ರಲ್ಲಿ ಅಂತ ನೋಡೋಣ. ಸೊ ಐ ಹೋಪ್ ಇದು ನಿಮ್ಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಓಕೆನಾ? ಇನ್ ಕೇಸ್ ಏನಾದ್ರು ನಿಮಗೆ ಪ್ರಾಪರ್ ಆಗಿ ವಿಸಿಬಲ್ ಇಲ್ಲ ಅಂತಂದ್ರೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿ ಶೇರ್ ವಿತ್ ಏನು ಡೀಟೇಲ್ಸ್ ಏನಿದೆ ನಾನು ಶೇರ್ ಮಾಡ್ತೀನಿ. ಓಕೆನಾ? ಸೊ ಐ ಜಸ್ಟ್ ರೀಡ್ ಔಟ್ ಹಿಯರ್. ಕ್ಯಾಟಗರಿ ಈ ಸಾಲಲ್ಲಿ ಇರೋದೆಲ್ಲ ಕ್ಯಾಟಗರಿ ಈ ಕಾಲಮ್ ಅಲ್ಲಿ. ಕೃತಿಯ ಹೆಸರು ಇದರಲ್ಲಿ ಇದೆ. ಲೇಖಕರು ಆಥರ್ಸ್ ಯಾರಿದ್ದಾರೆ ಅದು ಲಾಸ್ಟ್ ಕಾಲಮ್ ಅಲ್ಲಿ ಇರುವಂತದ್ದು. ಕಾವ್ಯ ಚಲಿಸುತ್ತಿವೆ ಚುಕ್ಕಿಗಳು ಬರ್ದಿರೋರು ಭಾರತೀ ದೇವಿ ಪಿ. ಪ್ರಥಮ ಸಂಕಲನ ಪ್ಯೂಪ ಶಶಿ ತರೀಕೆರೆ. ಕಾದಂಬರಿ ಇಮಾಮ್ ಸಾಹೇಬರ ಕುದುರೆ ವೈಎಸ್ ಹರಗಿ. ನೆಕ್ಸ್ಟ್ ಸಣ್ಣ ಕಥೆ ಕ್ಯಾಟಗರಿಲಿ ಸರ್ವೆ ಸಂಖ್ಯೆ 97 ಅನಿಲ್ ಗುನ್ನಾಪುರ. ಅದಾದ್ಮೇಲೆ ನಾಟಕ, ಇದು ದಯವಿಟ್ಟು ನಾಟಕ ಅಂತ ಬರ್ಕೊಳ್ಳಿ, ಅದು ನಾಟಿಕೆ ಆಗ್ಬಿಟ್ಟಿದೆ, ಟೈಪೋ ಮಿಸ್ಟೇಕ್ ಆಗಿದೆ. ಗಂಧವತಿ ಇದನ್ನ ಬರ್ದಿರೋರು ಯಾರು? ಚಂದ್ರು ಕಾಳೇನಹಳ್ಳಿ. ಲಲಿತ ಪ್ರಬಂಧ ಕ್ಯಾಟಗರಿ, ಪುಸ್ತಕದ ಹೆಸರು ಒಂದು ತಲೆ ಚೌರದ ಕತೆ. ಇದನ್ನ ಬರ್ದಿರೋದು ಶಿವರಾಜ್ ಬ್ಯಾಡರಹಳ್ಳಿ. ನೆಕ್ಸ್ಟ್ ಪ್ರವಾಸ ಸಾಹಿತ್ಯ ತಿರುಗಾಟ ಮಲ್ಲಿಕಾರ್ಜುನ ಹುಲಗಬಾಳಿ. ಓಕೆನಾ? ಜೀವನ ಚರಿತ್ರೆ ಅಥವಾ ಆತ್ಮಕಥೆ ಚಿಮಣಿ ಬೆಳಕಿನಿಂದ ಬರ್ದಿರೋರು MG ಹೆಗಡೆ. ನೆಕ್ಸ್ಟ್ ಸಾಹಿತ್ಯ ವಿಮರ್ಶೆ ಅಂತ ಬಂತು ಅಂದ್ರೆ ಬೆಳಕು ಬೆಳೆಯುವ ಹೊತ್ತು. ಓಕೆನಾ? ಮಹಂತೇಶ ಪಾಟೀಲ. ಓಕೆನಾ? ಸೊ ಇದಿಷ್ಟ ಆಯ್ತು. ಅದಾಗಿದಾದ್ಮೇಲೆ ಟೋಟಲ್ ಆಗಿ 17 ಇದೆ ಅಲ್ವಾ? ನೆಕ್ಸ್ಟ್ ವರ್ಗ ಸೇಮ್ ಅದೇ ವರ್ಗ ಕಾಲಮ್ ಹಾಗೆ ನಿಮ್ಗೆ ಇದಾಗುತ್ತೆ. ಕೃತಿ ಹೆಸರು ಅದನ್ನ ಬರ್ದಿರೋರು ಆಥರ್ ಲೇಖಕರು. ಮಕ್ಕಳ ಸಾಹಿತ್ಯ ಕ್ಯಾಟಗರಿಲಿ ಕೃತಿ ಹೆಸರು ಯಾವ್ದಿದೆ? ಬಿಸಿ ಬಿಸಿ ಬಾತು. ಅದನ್ನ ಬರ್ದಿರೋರು ರಾಜಶೇಖರ ಕುಕ್ಕುಂದ. ವಿಜ್ಞಾನ ಸಾಹಿತ್ಯ ಪಕ್ಷಿಗಳ ವಿಸ್ಮಯ ವಿಶ್ವ ಬರ್ದಿರೋರು ಶ್ರೀಧರ ತುಮುರಿ. ಮಾನವಿಕ ಪ್ರಜಾಮಾತೆ ಬರ್ದಿರೋರು NN ಚಿಕ್ಕ ಮಾದು ಅಂತ. ಸಂಶೋಧನೆ ಕ್ಯಾಟಗರಿಲಿ ದಾಸೊಕ್ಕಲಿಗರು. ಓಕೆನಾ? ಬರ್ದಿರೋರು ಹಂಪನಹಳ್ಳಿ ತಿಮ್ಮೇಗೌಡ. ಅನುವಾದ 1 ಜಾತಿ ಮತ್ತು ಲಿಂಗತ್ವ ದು ಸರಸ್ವತಿ. ಹೀಗೆ ಇದೆ ಅವ್ರ ಹೆಸರು. ನೆಕ್ಸ್ಟ್ ಅಂಕಣ ಅಥವಾ ವೈಚಾರಿಕ ಬರಹ ಕ್ಯಾಟಗರಿಲಿ ನುಡಿ ಕಂದಾಯ ಅಂತ ಇದೆ. ಕೃತಿ ಹೆಸರು ಬರ್ದಿರೋರು ಹುಲಿಕುಂಟೆ ಮೂರ್ತಿ. ಲೇಖಕರ ಮೊದಲ ಸ್ವತಂತ್ರ ಕೃತಿ ಕ್ಯಾಟಗರಿಲಿ ತಿದಿಯ ತುದಿಗೆ ಬೆಂಕಿಯ ಉಗುಳು. ಓಕೆನಾ? ಇದನ್ನ ಬರ್ದಿರೋರು ಲಕ್ಷ್ಮಣ ಶರೆಗಾರ. ಸಂಕೀರ್ಣ ಕ್ಯಾಟಗರಿಲಿ ನರವಾನರ ಕೃತಿನ ಬರ್ದಿರೋರು ಪ್ರದೀಪ್ ಕೆಂಜಿಗೆ. ಓಕೆನಾ? ಸೊ ಟೋಟಲ್ ಆಗಿ 17 ಕ್ಯಾಟಗರಿ ಆಯ್ತು. ಇವಾಗ ನಿಮಗೆ ದತ್ತಿ ಅಂತ ತಗೊಂಡಾಗ ದತ್ತಿನಿಧಿ ಬಹುಮಾನಗಳಲ್ಲಿ 11 ಪ್ರಶಸ್ತಿ ಆಯ್ಕೆ ಆಗಿದೆ. ಯಾವ್ಯಾವುದು ಅಂತ ಅಂದ್ರೆ ಕ್ಯಾಟಗರಿ ಇಲ್ಲಿದೆ. ಓಕೆನಾ? ಈ ಕಾಲಮ್ ಬಂತು ಅಂದ್ರೆ ಕ್ಯಾಟಗರಿ. ಇದು ದತ್ತಿನಿಧಿ ಬಹುಮಾನ ಹೆಸರುಗಳು ಬೇರೆ ಬೇರೆ ಇದೆ. ಸೊ ಕೃತಿ ಹೆಸರು ಆಮೇಲೆ ಲೇಖಕರು. ಐ ಜಸ್ಟ್ ರೀಡ್ ಔಟ್. ಕ್ಯಾಟಗರಿ ಕಾದಂಬರಿ ಕ್ಯಾಟಗರಿಲಿ ಚದುರಂಗ ದತ್ತಿನಿಧಿ ಬಹುಮಾನ. ಕೃತಿ ಹೆಸರು ಬಹುರೂಪಿ. ಬರ್ದಿರೋರು ಪ್ರೇಮ್ ಕುಮಾರ್ ಹರಿಯಬ್ಬೆ. ಲಲಿತ ಪ್ರಬಂಧದಲ್ಲಿ ವಿ ಸೀತಾರಾಮಯ್ಯ ಸೋದರಿ ಇಂದಿರಾ ದತ್ತಿನಿಧಿ ಬಹುಮಾನ. ನನ್ನೂರಿನ ಶ್ರೀಸಾಮಾನ್ಯರು ಕೃತಿ ಹೆಸರು. ಬರ್ದಿರೋರು ಕಡಿದಾಳ್ ಪ್ರಕಾಶ್. ನೆಕ್ಸ್ಟ್ ಜೀವನ ಚರಿತ್ರೆ ಸಿಂಪಿ ಲಿಂಗಣ್ಣ ದತ್ತಿನಿಧಿ ಬಹುಮಾನ. ಕಳೆದ ಕಾಲ ನಡೆದ ದೂರ. ಓಕೆನಾ? ಬರ್ದಿರೋರು ನ ಶಿವರಾಜ್ ವಿ ಪಾಟೀಲ್. ನೆಕ್ಸ್ಟ್ ಸಾಹಿತ್ಯ ವಿಮರ್ಶೆಯಲ್ಲಿ ಪಿ ಶ್ರೀನಿವಾಸರಾವ್ ದತ್ತಿನಿಧಿ ಬಹುಮಾನ. ಒಳ ಮೀಸಲಾತಿ ಮತ್ತು ಇತರ ಲೇಖನಗಳು ಕೃತಿ ಹೆಸರು ಡಾಕ್ಟರ್ ಲಕ್ಷ್ಮೀನಾರಾಯಣ ಸ್ವಾಮಿ. ಕಾವ್ಯ ಹಸ್ತಪ್ರತಿ ಚಿ ಶ್ರೀನಿವಾಸರಾಜು ದತ್ತಿನಿಧಿ ಬಹುಮಾನ. ಆಕೆ ಒಂದು ಹೂವು ಮತ್ತು ಹಿಡಿ ಮಣ್ಣು. ಓಕೆನಾ? ಇದನ್ನ ಬರ್ದಿರೋರು ಅಭಿಷೇಕ್ ಬಳೆ ಮಸರಕಲ್ ಅಂತ. ಓಕೆನಾ? ಸೊ ಟೋಟಲ್ ಆಗಿ 11 ಆಗಿದೆ ಅಲ್ಲ, 5 ಕಂಪ್ಲೀಟ್ ಆಯ್ತು. 6ನೇದು ಅನುವಾದ 1 ಎಲ್ ಗುಂಡಪ್ಪ ಮತ್ತು ಶಾರದಮ್ಮ ದತ್ತಿನಿಧಿ ಬಹುಮಾನ. ಸತ್ತವರ ಸೊಲ್ಲು ಬರ್ದಿರೋರು ಕಾರ್ತಿಕ್ ಆರ್. ಲೇಖಕರ ಮೊದಲ ಸ್ವತಂತ್ರ ಕೃತಿ ಮಧುರಚನ್ನ ದತ್ತಿನಿಧಿ ಬಹುಮಾನ. ರಾಕ್ಷಸರ ನಡುವೆ ಪಯಣ ಶೈಲಜಾ ಅಶ್ವನಾಥ್ ಕೋಲಾರ ಅವರು ಬರ್ದಿರೋದು. ವೈಚಾರಿಕ ಅಥವಾ ಅಂಕಣ ಬರಹ BV ವೀರಭದ್ರಪ್ಪ ದತ್ತಿನಿಧಿ ಬಹುಮಾನ. ಕೃತಿ ಹೆಸರು ವಾರ್ತಾ ಭಾರತಿ ಸಂಪಾದಕೀಯ MS ಪುತ್ತಿಗೆ ಅವ್ರ ಹೆಸರು, ಲೇಖಕರ ಹೆಸರು. ಕನ್ನಡದಿಂದ ಇಂಗ್ಲಿಷ್ ಅನುವಾದ ಟ್ರಾನ್ಸ್ಲೇಷನ್. ಅಮೇರಿಕಾ ಕನ್ನಡ ದತ್ತಿನಿಧಿ ಬಹುಮಾನ.
ಕುಂಪು ಬ್ರೈಡ್ ಇನ್ ದಿ ಹಿಲ್ಸ್ ಅಂತ ಇದೆ. ಓಕೆನಾ, ವನಮಾಲಾ ವಿಶ್ವನಾಥ್. ಇದು ದಯವಿಟ್ಟು ಕುವೆಂಪು ಅಂತ ಮಾಡ್ಕೊಳ್ಳಿ, ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಸೊ ಇದ್ರಲ್ಲಿ ಯಾವ್ದಾದ್ರು ನಿಮಗೆ ಡೌಟ್ ಬಂತು ಅಂತ ಅಂದ್ರೆ ಒಂದ್ಸತಿ ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ನೀವು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಸಿಗುತ್ತೆ. ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಆಗಿದೆ, ಒಂದ್ಸತಿ ನೀವು ಅಲ್ಲಿ ರೆಫರೆನ್ಸ್ಗೆ ನೋಡ್ಕೊಳ್ಬಹುದು. ದಾಸ ಸಾಹಿತ್ಯ ಕ್ಯಾಟಗರಿಲಿ ಜಲಜ ಶ್ರೀಪತಿ ಆಚಾರ್ಯ ಗಂಗೂರ್ ದತ್ತಿನಿಧಿ ಬಹುಮಾನ, ಹರಿದಾಸರ ಮುಂಡಿಗೆಗಳು ಕೃತಿ ಹೆಸರು, ಬರ್ದಿರೋರು ಕಬ್ಬಿನಾಲೆ ವಸಂತ ಭಾರದ್ವಾಜ. ನೆಕ್ಸ್ಟ್ ಗಜಲ್ ಕಾವ್ಯ ನಾಡೋಜ ಡಾಕ್ಟರ್ ಶಾಂತರಸ ಗಜಲ್ ಕಾವ್ಯ ದತ್ತಿ ಬಹುಮಾನ, ಕೃತಿ ಹೆಸರು ನೆಲಮುರಿದ ನಾದ, ಬರ್ದಿರೋರು ಯು ಸಿರಾಜ್ ಅಹಮದ್. ಓಕೆನಾ, ಸೊ ಇದಿಷ್ಟು ಏನಾಯ್ತು ನಿಮಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವಾರ್ಡ್ಸ್ ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ಸ್ ಗೊತ್ತಾಯ್ತು. ಸೊ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವಾರ್ಡ್ಸ್ ಅಲ್ಲಿ ಇಷ್ಟೊಂದೆಲ್ಲ ಓದ್ಬೇಕಾ ಅಂತ ಅಂದ್ರೆ ಅಟ್ಲೀಸ್ಟ್ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಗೊತ್ತಾಗ ನಿಮಗೆ ಗೊತ್ತಿರ್ಬೇಕು. ಅಟ್ಲೀಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಏನೇ ಕ್ವಶನ್ ಕೇಳಲಿ ಆಪ್ಷನ್ ಎಲಿಮಿನೇಟ್ ಮಾಡೋದಕ್ಕೆ ನಿಮಗೆ ಹೆಸರುಗಳ ಹೆಸರು, ಲೇಖಕರ ಹೆಸರು ಹಾಗೆ ಕೃತಿಗಳ ಹೆಸರಾದ್ರೂ ಗೊತ್ತಿರಲೇಬೇಕಾಗತ್ತೆ. ಓಕೆನಾ, ಸೊ ಅದಕ್ಕೆ ಸ್ವಲ್ಪ ಗಮನ ಇಟ್ಟು ನೋಡಿ, ಯಾಕಂದ್ರೆ KA ಡಿಮ್ಯಾಂಡ್ ಮಾಡೋದೇ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿರುತ್ತೆ ಅದ್ರ ಬೇಸ್ಡ್ ಅವ್ರು ಹೋಗ್ತಾರೆ. ಸೊ ನೆಕ್ಸ್ಟ್ ಇದ್ರದ್ದು ಪಾರ್ಟ್ 3 ಕಂಟಿನ್ಯೂ ಆಗುತ್ತೆ, ಇದು ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಅಂತಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಇರುವಂತಹ ಕೃತಿಗಳು ಏನಿದೆ ಆ ಪಾರ್ಟು ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೆ ರಿಲೇಟೆಡ್ ಅಂತಂದ್ರೆ ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಸೊ ಈ ತರಕ್ಕೆ ಸಂಬಂಧಪಟ್ಟಿರೋ ಹಾಗೆ ಮತ್ತೆ VOಗೆ ಅಂತಾನೆ ನಾವು ವಿಡಿಯೋಸ್ಗಳನ್ನ ಮಾಡ್ತೀವಿ, ದಯವಿಟ್ಟು ಅದನ್ನ ನೋಡಿ. ಹಾಗೆ VOಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.